ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೂ ಅಶೋಕ್, ಒಂದ್ಸಲ ನೆನೆಸ್ಕೊಂಡಾಗ ಇದೆಲ್ಲ ನಾವೇ ಮಾಡಿದ್ದ ಅಂತ ಆಶ್ಚರ್ಯ ಆಗತ್ತೆ ಅಲ್ವಾ? ಕೊನೆಗೂ ಅವನನ್ನ ಗುಂಡಿಗೆ ಹಾಕಿ ಮುಚ್ಚಿದ್ದಾಯ್ತು. ಶಿವಗಾಮಿ, ಗುಂಡಿಗೆ ಹಾಕಿದೀವಿ ಅಷ್ಟೇ, ಆದ್ರೆ ಅವನ್ನ ಇನ್ನೂ ಮುಚ್ಚಿಲ್ಲ. ಅವನ್ ಜೈಲ್ ಪಾಲ್ ಆದ್ಮೇಲೆನೆ ನಾವು ಆರಾಮಾಗಿರಕ್ ಸಾಧ್ಯ. ಅವನು ಗಾಯ ಆಗಿರೋ ತೋಳ ಇದ್ದ ಹಾಗೆ. ಯಾವ ಸಮಯದಲ್ಲಿ ಬೇಕಾದರೂ ಗುಂಪು ಕಟ್ಕೊಂಡು ಬಂದು ಅಟ್ಯಾಕ್ ಮಾಡ್ಬೋದು. ಅದಕ್ಕೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆದರೆ ಅವನು ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಪೊಲೀಸ್ನವ್ರಿಗೆ ನಮ್ಮ ಕಡೆಯಿಂದ ಪ್ರೆಷರ್ ಹಾಕಬೇಕು. ನೋಡ್ತೀನಿ ಅಶೋಕ್, ಈ ಪೊಲೀಸ್ ಅವ್ರೇನಾದ್ರೂ ಅರೆಸ್ಟ್ ಮಾಡೋದು ಲೇಟ್ ಆದ್ರೆ ಕಮಿಷನರ್ನ, ಮಿನಿಸ್ಟರ್ನ ಮೀಟ್ ಮಾಡಿ ಮಾತಾಡ್ತೀನಿ. ಹಾಗೆ ಮಾಡು ಶಿವಗಾಮಿ. ಆಮೇಲೆ ಭೈರವಿನ ಜಾಸ್ತಿ ಆಚೆ ಬಿಡಬೇಡ. ಬೇಕಾದ್ರೆ ನಾನೇ ಸ್ಕೂಲಿಗೆ ಡ್ರಾಪ್ ಮಾಡಿ ಪಿಕ್ ಮಾಡ್ತೀನಿ. ಓಕೆ? ನಾವು ಕೊಟ್ಟಿರೋ ಏಟ್ಗೆ ಸುಧಾರಿಸ್ಕೊಳ್ಳೋದಕ್ಕೆ ಸುಮಾರು ದಿನಗಳೇ ಬೇಕು ಆ ರಾವಣ್ಗೆ. ಶಿವಗಾಮಿ, ಆದರೂ ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ? ಶಿವಗಾಮಿ, ನಾನು ನಿದ್ದೆ ಮಾಡಿ ತುಂಬ ದಿನ ಆಯಿತು. ರೆಸ್ಟ್ ಮಾಡ್ತೀನಿ. ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ನನಗೆ ಸ್ವಲ್ಪ ಹೊತ್ತು ಒಬ್ಳೆ ಆರಾಮಾಗಿ ಕುತ್ಕೋಬೇಕು ಅನ್ನಿಸ್ತಾ ಇದೆ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಮಲ್ಕೋತೀನಿ. ನೀವು ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಓಕೆ? ರಾವಣ್ ಭಾಯ್, ಬನ್ನಿ ರಾವಣ್ ಭಾಯ್, ಮನೆಗೆ ಹೋಗೋಣ. ರಾವಣ್ ಭಾಯ್, ರಾವಣ್ ಭಾಯ್, ರಾವಣ್ ಭಾಯ್, ಬನ್ನಿ ಬೈ, ಹೋಗೋಣ. ಹೇಳದ್ನಲ್ಲ, ಎಲ್ರು ನನ್ನ ಬಿಟ್ಟು ಹೋಗಿ ಅಂತ. ಹೊರಟೋಗಿ. ರಾವಣ್ ಭಾಯ್, ಇಷ್ಟು ದಿನ ಸುಖದಲ್ಲಿ ನಿಮ್ ಜೊತೆಗಿದ್ವಿ. ಇವಾಗ ಕಷ್ಟ ಬಂತು ಅಂತ ನಿಮ್ಮನ್ನ ಬಿಟ್ಟು ಹೋಗೋಕ್ಕಾಗತ್ತಾ? ಇಲ್ಲ ರಾವಣ್ ಭಾಯ್, ಏನೇ ಆದ್ರೂ ನಾನು ನಿಮ್ ಜೊತೆಲೇ ಇರ್ತೀನಿ. ನಾನು ಎಲ್ಗೂ ಹೋಗಲ್ಲ. ನೀವು ಈ ಥರ ಕೂತಿರೋದು ನನಗೆ ನೋಡೋಕ್ಕಾಗ್ತಿಲ್ಲ ರಾವಣ್ ಭಾಯ್. ಬನ್ನಿ ಬಾಯ್, ಮನೆಗೆ ಹೋಗೋಣ. ಬನ್ನಿ ರಾವಣ್ ಭಾಯ್, ಮನೆಗೆ ಹೋಗೋಣ. ನಾನು ಎಲ್ಗೂ ಬರೋದಿಲ್ಲ ರಾಕಿ. ಒಂದು ನಾನು ಸಾಯ್ಬೇಕು, ಇಲ್ಲ ಶಿವಗಾಮಿ ಸಾಯ್ಬೇಕು. ಹೇಗಿದ್ರು ನಾನು ಜೈಲಿಗೆ ಹೋಗ್ತಾ ಇದ್ದೀನಿ. ಇವತ್ತೇ ಅವಳ ಮನೆಗೆ ನುಗ್ಗಿ ಅವಳನ್ನ ಹೊಡೆದು
ಕತ್ತರ್ಸ್ ಹಾಕ್ತೇನೆ. ರಾವಣ್ ಭಾಯ್ ಬಾಸ್ ಬೇಡ ರಾವಣ್ ಭಾಯ್ ರಾವಣ್ ಭಾಯ್ ಬಿಡಿ ನನ್ನ. ಬೇಡ ಭಾಯ್ ಬೇಡ ಭಾಯ್ ಏಯ್, ಬಿಡ್ರ. ರಾವಣ್ ಭಾಯ್ ಸಮಾಧಾನ ರಾವಣ್ ಭಾಯ್, ಸುಧಾರಿಸ್ಕೊಡಿ. ಇವಾಗಾಗಿರೋ ಅನಾಹುತನೇ ಸಾಕು ರಾವಣ್ ಭಾಯ್. ದಯವಿಟ್ಟು ದುಡುಕ್ಬೇಡಿ, ಮತ್ತೆ ನಮಗೆ ತೊಂದರೆ ಆಗೋದು. ಇವಾಗಿರೋದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಿದೆ ರಾಕಿ? ಬೆಂಗಳೂರು, ಮಂಗಳೂರು, ಬಾಂಬೆಲಿರೋ ಡಾನ್ಗಳೆಲ್ಲ ನನ್ನ ನೋಡಿ ಹೆದರ್ತಾರೆ. ಒಂಟಿ ಹೆಣ್ಣು ನನ್ನನ್ನ ಬೀದಿಗೆ ತಂದು ನಿಲ್ಸಿದ್ದಾಳೆ. ಅವಳು ಬದುಕಿದ್ರೆ ನನಗೆ ಅವಮಾನ ಆಗಲ್ವಾ? ಕೊನೆ ಕ್ಷಣದವರೆಗೂ ನಮ್ಮ ಜೊತೆಗಿರೋದು ಶಿವಗಾಮಿ ಅಂತ ನಮಗೆ ಗೊತ್ತಾಗಿಲ್ಲ ಬಾಸ್. ಸತ್ತೋಗಿದ್ದಾಳಂತಾನೆ ಅನ್ಕೊಂಡಿದ್ವಿ. ಅನ್ಕೋತೀರಾ? ಸತ್ತು ಹೋಗಿದ್ದಾಳೆ ಅಂತ ಅನ್ಕೋತೀರಾ? ಇನ್ನೇನ್ ಮಾಡ್ತೀರಾ? ಪ್ರಾಬ್ಲಮ್ ಇರೋದು ಯಾರಿಗೆ? ನನಗ್ ತಾನೇ. ನಮಗ್ ಗೊತ್ತಿಲ್ದಿರೋ ವಿಷಯ ಆ ನಂದಿನಿಗೆ ಹೇಗ್ ಗೊತ್ತು? ನನಗೆ ಕಾಲ್ ಮಾಡಿ ಶಿವಗಾಮಿ ಸತ್ತಿಲ್ಲ ಅಂತ ಹೇಳ್ತಾಳೆ. ಅವಳಿಗೆ ಮಾತ್ರ ಹೇಗ್ ಗೊತ್ತಾಯ್ತು? ನಮಗೆ ಯಾಕೆ ಗೊತ್ತಾಗ್ಲಿಲ್ಲ? ನಮಗ್ ಗೊತ್ತಿಲ್ದಿರೋದು ಅವಳಿಗೆ ಹೇಗ್ ಗೊತ್ತಾಯ್ತು ರಾಕಿ? ಹೇಗ್ ಗೊತ್ತಾಯ್ತು? ರಾವಣ್ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ? ಅರೆಸ್ಟ್ ಆಗೋದ್ನಾ? ಪೊಲೀಸ್ ಕೊಟ್ಟಿರೋ ಘೂಸಕ್ಕೇನಾದ್ರೂ ನಮ್ಮ ಹೆಸರು ಹೇಳ್ಬಿಟ್ನಾ ಹೇಗೆ? ಇವನ್ ಕಾಲ್ ಕಟ್ ಮಾಡೋದೋ ಬೇಡವೋ ಅಂತ ಟೆನ್ಷನ್ ಆಗ್ತಿದ್ಯಲ್ಲ. ಏನ್ ಮಾಡೋದು ಇವಾಗ? ಒಂದು ಗೊತ್ತಾಗ್ತಿಲ್ವಲ್ಲ. ಪಿಕಪ್ ನಂದಿನಿ, ಪಿಕಪ್ ಕಾಲ್ ಪಿಕ್ ಮಾಡು.